ಭಾರತ್ ಹ್ಯಾಪಿ ವರಲ್ಡ್ ರಿಚ್ ವರಲ್ಡ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಫ್ರೆಂಡ್ಸ್, ಈ ಒಂದು ಪ್ರಪಂಚದಲ್ಲಿ ಅಂದರೆ ನ್ಯೂಮರಾಲಜಿ ಪ್ರಕಾರ, ಹ್ಯಾಸ್ ಪರ್ ನ್ಯೂಮರಾಲಜಿ, ದಿ ಬೆಸ್ಟ್ ಕಾಂಬಿನೇಷನ್ ಬಗ್ಗೆ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಿ ಬೆಸ್ಟ್ ಅಂದರೆ ತುಂಬ ಸಕ್ಸಸ್ ಆಗುವ ಒಂದು ಕಾಂಬಿನೇಷನ್. ನೋಡೋಣ ಯಾರು ಆಲ್ ಅದೃಷ್ಟವಂತರು, ಯಾರಿಗೆ ಈ ಒಂದು ಕೋಡ್ ಇದೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ ಅದ್ರ ಬಗ್ಗೆ ಆಸಕ್ತಿ ಇದ್ದು, ನ್ಯೂಮರಾಲಜಿ ಅನ್ನೋದು ಒಂದು ಅಕಲ್ಟ್ ಸೈನ್ಸ್, ಇದ್ರ ಬಗ್ಗೆ ನಾನು ತಿಳ್ಕೊಂಡು ಇದನ್ನೆಲ್ಲ ನಾನು ಇಂಪ್ಲಿಮೆಂಟ್ ಮಾಡಿ ಸೊಸೈಟಿಯಲ್ಲಿ ಒಂದು ಒಳ್ಳೆ ಹೆಸರು, ನೇಮ್, ಫೇಮ್ ಎಲ್ಲವನ್ನು ನಾನು ಪಡಿಬೇಕು ಅಂದ್ಕೊಂಡವರು ಈ ವಿಡಿಯೋಸ್ನೆಲ್ಲ ಫಾಲೋ ಮಾಡಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ, ನೈಬರ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ನೀವು ಇಂಡೈರೆಕ್ಟಾಗಿ ಅವ್ರಿಗೆ ಹೆಲ್ಪ್ ಮಾಡೋರು ಆಗ್ತೀರಾ. ಸೊ ವೆಲ್ಕಮ್ ಬ್ಯಾಕ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಫ್ರೆಂಡ್ಸ್, ದ ಬೆಸ್ಟ್ ವರ್ಲ್ಡ್ಸ್ ಮೋಸ್ಟ್ ಬೆಸ್ಟ್ ಕಾಂಬಿನೇಷನ್ ಆ್ಯಸ್ ಪರ್ ನ್ಯೂಮರಾಲಜಿ ಇದೆ ಅಂದರೆ ಅದು 1 and 9 ಕಾಂಬಿನೇಷನ್. ಫ್ರೆಂಡ್ಸ್, ಹೌದು, 1 and 9 ಕಾಂಬಿನೇಷನ್ ಇಸ್ ದ ಸಕ್ಸಸ್ಫುಲ್ ಕಾಂಬಿನೇಷನ್, ದಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ಈ ಕಾಂಬಿನೇಷನ್ ಅಂದರೆ ಏನು ಮೇಡಮ್, ಹೇಗೆ ಬರುತ್ತೆ ಇದು 1 and 9 ಅಂತ ಕೇಳ್ತಾ ಇರ್ತೀರಾ. ಸೊ ಇದು ಹೇಗೆ ಬರುತ್ತೆ ಅಂದರೆ, ನಮ್ಮ ಒಂದು ಡೇಟ್ ಆಫ್ ಬರ್ತ್, ಇವಾಗ ನೀವು ಯಾವುದೋ ಒಂದು ಡೇಟಲ್ಲಿ ಹುಟ್ಟಿದ್ದೀರಾ, ಆ ಡೇಟ್ ಎಲ್ಲವನ್ನು ನಾವು ಆ್ಯಡ್ ಮಾಡಿದಾಗ ಇದು 1 and 9 ಬಂತಾ, ಅದು ಸೂಪರ್ ಕೋಡ್ ಕಾಂಬಿನೇಷನ್. ಇದು ತುಂಬ ಅದ್ಭುತವಾದ ಸಕ್ಸಸ್ಫುಲ್ ಕೋಡ್ ನ್ಯೂಮರಾಲಜಿ ಪ್ರಕಾರ. ಒಳ್ಳೆ ಕಾಂಬಿನೇಷನ್ ಅಂದರೆ ಸೂರ್ಯ. 1 ಅಂದರೆ ಏನು, ಸೂರ್ಯ. 9 ಅಂದರೆ ಏನು, ಮಂಗಳ ಸೇನಾಧಿಪತಿ. ಅಂದರೆ ಇವರಿಬ್ಬರಿಗೂ ಒಳ್ಳೆ ಒಂದು ಫ್ರೆಂಡ್ಶಿಪ್ಪು, ಒಂದು ಒಳ್ಳೆ ರಿಲೇಷನ್ಶಿಪ್, ಬಾಂಡಿಂಗ್ ಇರುವಂಥ ಕಾಂಬಿನೇಷನ್. ಅದಕ್ಕೆ ಇದು ಬೆಸ್ಟ್ ಕಾಂಬಿನೇಷನ್ ಇನ್ ನ್ಯೂಮರಾಲಜಿಲಿ ಕಾಂಬಿನೇಷನಲ್ಲಿ 81 ಕಾಂಬಿನೇಷನ್ ಇದೆ. ಆ 81 ಕಾಂಬಿನೇಷನ್ನಲ್ಲಿ ಇದು ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ನೋಡಿ, 81 ಕಾಂಬಿನೇಷನ್ಸಲ್ಲಿ ದಿಸ್ ಈಸ್ ದ ಬೆಸ್ಟ್, ಇದೇ ಬೆಸ್ಟ್. ಅಷ್ಟು ಒಳ್ಳೆ ಕಾಂಬಿನೇಷನ್. ಈ ಒಂದು ಡೇಟಲ್ಲಿ, ಈ ಒಂದು ಕೋಡ್, ಡೇಟ್ ಆಫ್ ಬರ್ತ್ ಕೋಡಲ್ಲಿ ನೀವೇನಾದರೂ ಹುಟ್ಟಿದ್ರೆ ನೀವು ಸಕ್ಸಸ್ ಆಗಲೇಬೇಕು ಫ್ರೆಂಡ್ಸ್. ಸಕ್ಸಸ್ ಆಗಿಲ್ವಾ ಅಂದರೆ ಕಾರಣ ನೀವೇ, ಮುಮ್ಮತ್ತಿಗೆ ನೀವೇ. ಯಾಕೆಂದರೆ ನಿಮ್ಮ ಕೋಡ್ ಚೆನ್ನಾಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ, ಅಲ್ಲಿಗೂ ನೀವು ಸಕ್ಸಸ್ ಆಗಿಲ್ಲ ಅಂದರೆ ಮೇ ಬಿ ನಿಮ್ಮ ಹೆಸರು ಸರಿ ಇಲ್ಲದೆ ಇರ್ಬೋದು, ನೀವು ಇಟ್ಕೊಂಡಿರೋ ಹೆಸರು ಚೆನ್ನಾಗಿ ಇಲ್ಲದೆ ಇರ್ಬೋದು, ಅಥವಾ ನೀವು ಮದುವೆ ಆಗಿರೋ ಡೇಟ್ ಸರಿ ಇಲ್ಲದೆ ಇರ್ಬೋದು, ಅಥವಾ ನೀವು ಯೂಸ್ ಮಾಡ್ತಾ ಇರೋ ಮೊಬೈಲ್ ನಂಬರ್ ಸರಿ ಇಲ್ಲದೆ ಇರ್ಬೋದು, ನೀವು ವಾಸವಾಗಿರುವ ಒಂದು ಮನೆ ನಂಬರ್ ಸರಿ ಇಲ್ಲದೆ ಇರ್ಬೋದು. ಈ ಎಲ್ಲ ಕಾರಣಗಳಿಂದ ನೀವು ಸಕ್ಸಸ್ಫುಲ್ ವ್ಯಕ್ತಿಗಳಾಗಿ ಈ ಸೊಸೈಟಿಯಲ್ಲಿ ಇರೋಕ್ಕೆ, ನೇಮ್ ಫೇಮ್ ಪಡೀಲಿಕ್ಕೆ ಅಡ್ಡ ಆಗ್ತಾ ಇರಬಹುದು ಈ ಎಲ್ಲ ಕಾರಣಗಳು. ಇಲ್ಲ ಅಂದರೆ ಈ ಒಂದು ಕಾಂಬಿನೇಷನ್ ಇಟ್ಕೊಂಡು ನೀವು ಬಿಸ್ನೆಸ್ಸಲ್ಲಿ ಸಕ್ಸಸ್ ಸಾಧಿಸಿಲ್ಲ, ಜೀವನದಲ್ಲಿ ಸಕ್ಸಸ್ ಆಗಿಲ್ಲ ಅಂದರೆ ವೇಸ್ಟ್ ಅಂತಲೇ ನಾನು ಹೇಳ್ತಾ ಇದ್ದೀನಿ, ಓಪನ್ನಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅಷ್ಟು ಅದ್ಭುತವಾದ ಕಾಂಬಿನೇಷನ್ ಇರುವ ಒಂದು ಕೋಡಿದು. ತುಂಬಾ ಅದ್ಭುತಗಳನ್ನ ಸೃಷ್ಟಿಸಬಹುದು, ಸಕ್ಸಸ್ ಆಗಲೇಬೇಕು. ಈ ಒಂದು ಕೋಡಿರುವ ವ್ಯಕ್ತಿಗಳು ಜೀವನದಲ್ಲಿ ಸಕ್ಸಸ್ ಆಗಲೇಬೇಕು. ಆ ಸಕ್ಸಸ್ಫುಲ್ ವ್ಯಕ್ತಿಗಳು ಯಾರಪ್ಪ ಅಂದರೆ, ನೋಡಿ, ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಅಂಬಾನಿ ಅವರು ಡೇಟ್ ಆಫ್ ಬರ್ತ್ ತಗೊಂಡ್ರೆ ನೀವು ಕಾಂಬಿನೇಷನ್ನು ಇದು ಮಾಡೋದು 1 and 9 ಕಾಂಬಿನೇಷನ್ನೇ ಬರುತ್ತೆ. ಅಂಬಾನಿ ಅವ್ರದ್ದು, ಮುಖೇಶ್ ಅಂಬಾನಿ ಅವ್ರದ್ದು 1 and 9 ಕಾಂಬಿನೇಷನ್. ಅದಕ್ಕೆ ಅವರು ಅಷ್ಟು ಸಕ್ಸಸ್ಫುಲ್ ವ್ಯಕ್ತಿಗಳಾಗಿ ಸಮಾಜದಲ್ಲಿ ನಮ್ಮ ಮುಂದೆ ರಿಚೆಸ್ಟ್ ಪರ್ಸನ್ ಆಗಿ ಇದ್ದಾರೆ. ಸೊ ನೀವು ಈ ಥರ ತುಂಬ ಜನ ಇದ್ದಾರೆ, ನೀವು 1 and 9 ತಗೊಳ್ಳಿ, ಅಷ್ಟು ಬೆಸ್ಟ್ ಇದೆ. ಈ 1 and 9 ಕಾಂಬಿನೇಷನಲ್ಲಿ ಹುಟ್ಟಿರೋ ಮಕ್ಕಳು ತುಂಬ ಸಕ್ಸಸ್ಫುಲ್ ವ್ಯಕ್ತಿಗಳಾಗ್ತಾರೆ. ಅದು ಎಜುಕೇಷನಲ್ಲಿ ಆಗಿರ್ಬೋದು, ಎಲ್ಲ ರಂಗಗಳಲ್ಲೂ ಆಗಿರ್ಬೋದು, ತುಂಬಾ ಒಳ್ಳೆಯದು. ಅದು ಇವಾಗ ನೋಡೋಣ. 1 and 9 ಕಾಂಬಿನೇಷನಲ್ಲಿ ಇವಾಗ ಆಲ್ರೆಡಿ ಆಗಸ್ಟ್ ಸ್ಟಾರ್ಟ್ ಆಗೋಯ್ತಲ್ವ. ಆಗಸ್ಟ್ ಅಂದರೆ ನಮಗೆ 1 and 9 ಕೋಡೇ ಬರುತ್ತೆ. ಇವತ್ತು ನಾನು ಮಾಡ್ತಾ ಇದ್ದೀನಿ, ನಾಳೆನೇ ನಮಗೆ ಆಗಸ್ಟ್ 1. ಸೊ ಆಗಸ್ಟ್ 1 ನೀವು ಆ್ಯಡ್ ಮಾಡಿದ್ರೆ 1/8/2025. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ 1 and 9 ಕೋಡ್ ಬರುತ್ತೆ. ಹೇಗೆ ಆ್ಯಡ್ ಮಾಡಿ ನೋಡಿ. 9, 10, 11, 12, 13, 14, 15, 16, 17, 18. 18 ಅಂದರೆ 9. ಸೊ 1 ಇಲ್ಲಿ ಹಾಕ್ತೀರಾ,
18 ಆ್ಯಡ್ ಮಾಡಿ ಸಿಂಗಲ್ ಡಿಜಿಟ್ಗೆ ತನ್ನಿ 1+8 is 9. ಸೊ 1 and 9 ಕೋಡ್ ಬರುತ್ತೆ. ಸೊ ನಾನು ಹೇಳ್ತಾ ಇದ್ದೀನಿ, ಬರೆದಿಟ್ಕೊಳ್ಳಿ. ನಾಳೆ ಯಾವ ಮಕ್ಕಳು ಹುಡ್ತಾ ಇದ್ದಾರೋ ಈ ಭೂಮಿ ಮೇಲೆ ಅವರೆಲ್ಲ ತುಂಬ ಸಕ್ಸಸ್ಫುಲ್ ವ್ಯಕ್ತಿಗಳಾಗಿ ಬಂದೇ ಬರ್ತಾರೆ. ಸಕ್ಸಸ್ಫುಲ್ ಆಗಿಲ್ಲ ಅಂದರೆ ಕಾರಣ ನೀವಿಡೋ ನಿಮ್ಮ ಮಕ್ಕಳಿಗೆ ನೀವು ಕೊಡೋ ಹೆಸರು ಸರಿ ಇಲ್ಲದೆ ಇರ್ಬೋದು. ಸೊ ನಾನು ಅದು ಯಾವಾಗಲೂ ಹೇಳ್ತಾ ಇರ್ತೀನಿ, ನ್ಯೂಮರಾಲಜಿ ನೇಮ್ ಈಸ್ ಫೇಮ್, ನೇಮ್ ಈಸ್ ದ ಸ್ವೀಟೆಸ್ಟ್ ಮ್ಯೂಸಿಕ್ ಇನ್ ದ ವರ್ಲ್ಡ್. ನೀವು ಮಕ್ಕಳಿಗೆ ನೀವೇನಾದರೂ ಗಿಫ್ಟ್ ಕೊಡ್ತಾ ಇದ್ದೀರಾ ಅಂದರೆ ಅದು ಅವರು ಹೆಸರೇ ಮೊದಲ ಗಿಫ್ಟ್. ತಾಯಿ ತಂದೆ ಕೊಡೋ ಒಂದು ಮೊದಲ ಗಿಫ್ಟ್ ಅದು ನೀವು ಕೊಡುವ ಹೆಸರು ಮಗುವಿಗೆ. ಸೊ ಅದಕ್ಕೆ ದಯವಿಟ್ಟು ನಿಮ್ಮ ಮಗು ಹುಟ್ಟಿದೆ ಅಂದ್ರೇ ನೀವು ನ್ಯೂಮರಾಲಜಿಸ್ಟ್ನ ಕನ್ಸಲ್ಟ್ ಆಗಿ ಆ್ಯಸ್ ಪರ್ ಅವರ ಡೇಟ್ ಆಫ್ ಬರ್ತ್ ಪ್ರಕಾರ ಅವ್ರಿಗೆ ಯಾವ ಲಕ್ಕಿ ನಂಬರಲ್ಲಿ ಹೆಸರನ್ನ ಇಡಬೇಕು ಅದ್ರ ಪ್ರಕಾರನೇ ಇಡಿ. ಆಗ ಅವರು ಸಕ್ಸಸ್ಫುಲ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ನೀವು ಯಾವುದೋ ಒಂದು ಹೆಸರಿಟ್ಬಿಟ್ಟು ಅವರು ಸಕ್ಸಸ್ ಆಗಲಿಲ್ಲ, ಅವರು ಓದಲಿಲ್ಲ, ಅವರು ಒಳ್ಳೆ ಜಾಬ್ ಪಡೀಲಿಲ್ಲ ಅಂದರೆ ಕೊರಗೋದು ಯಾಕೆ ಹೇಳಿ? ಹುಟ್ಟಿದಾಗೆ ಒಳ್ಳೆ ಹೆಸರು ಕೊಟ್ಬಿಡಿ, ಮಧ್ಯದಲ್ಲಿ ಚೇಂಜ್ ಮಾಡೋದು ಅದು ಇದು ಬೇಡ. ಹುಟ್ಟಿದಾಗಲೇ ಪರ್ಫೆಕ್ಟ್ ನೇಮ್ ಆಸ್ ಪರ್ ನ್ಯೂಮರಾಲಜಿ ಲಕ್ಕಿ ನೇಮ್ ಅನ್ನೋದು ಕೊಟ್ಬಿಡಿ. ದಿ ಬೆಸ್ಟ್ ಪೇರೆಂಟ್ಸ್ ಅನ್ಸ್ಕೊತೀರಾ ನೀವು. ಕನ್ಸಲ್ಟ್ ಆಗಿ ನೇಮ್ ಕರೆಕ್ಷನ್ಸ್ಗೆ ನೇಮ್ ಒಳ್ಳೆ ಹೆಸರು ಬೇಕು ಅಂದ್ಕೊಂಡವರು ನಮ್ಮನ್ನು ಕೆಳಗಡೆ ಕೊಟ್ಟಿರುವ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಆಗ್ಬೋದು. ಆ್ಯಂಡ್ ಫೋನ್ ನಂಬರ್ ಕೂಡ ವೆರಿ ಇಂಪಾರ್ಟೆಂಟ್. ನಾನು ಆಗಲೇ ಹೇಳಿದ್ದೀನಿ, ನೀವು ಸಕ್ಸಸ್ಫುಲ್ ಆಗಿಲ್ಲ, ಈ ಥರ ಒಂದು ಕಾಂಬಿನೇಷನ್ ಕೋಡ್ ಇಟ್ಕೊಂಡು ನಿಮ್ಮ ಡೇಟ್ ಆಫ್ ಬರ್ತ್ ಆ್ಯಡ್ ಮಾಡಿದ್ರೆ ಈ ಕಾಂಬಿನೇಷನ್ ಬರ್ತಾ ಇದೆ, ಆದರೂ ನಾನು ಇನ್ನೂ ಸಕ್ಸಸ್ಫುಲ್ ಆಗಿಲ್ಲ ಅಂದರೆ ಕಾರಣ ನಿಮ್ಮ ಮ್ಯಾರೇಜ್ ಡೇಟ್ ಆಗಿರ್ಬೋದು, ಹೌಸ್ ನಂಬರ್ ಆಗಿರ್ಬೋದು, ನೀವು ಯೂಸ್ ಮಾಡ್ತಾ ಇರೋ ವೆಹಿಕಲ್ ನಂಬರ್ಸ್ ಆಗಿರ್ಬೋದು, ಫೋನ್ ನಂಬರ್ಸ್ ಆಗಿರ್ಬೋದು, ಇವೆಲ್ಲವೂ ಕಾರಣ ಆಗಲೇ ಆಗುತ್ತೆ ಫ್ರೆಂಡ್ಸ್. ಸೊ ದಯವಿಟ್ಟು ಇದನ್ನೆಲ್ಲ ಕನ್ಸಿಡರ್ ಮಾಡಿ ನೀವು ನಮ್ಮನ್ನು ಕನ್ಸಲ್ಟ್ ಆಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಲಕ್ಕಿ ನಂಬರ್ ಮೊಬೈಲ್ ನಂಬರ್ ತೊಗೊಳಕ್ಕಂತೂ ಇದು ಬೆಸ್ಟ್ ಡೇಟ್ ಅಂತ ಹೇಳ್ತೀನಿ. ನಾಳೆ ದಿ ಬೆಸ್ಟ್ ಡೇಟ್. ಸೊ ಲಕ್ಕಿ ಮೊಬೈಲ್ ನಂಬರ್ಸ್ ನಿಮ್ಗೆ ಏನಾದರೂ ಬೇಕಾದರೆ ದಯವಿಟ್ಟು ಕೆಳಗಡೆ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ತಗೊಳ್ಳಿ. ಆ್ಯಂಡ್ ಈ ಡೇಟಲ್ಲಿ ನೀವು ಬಿಸ್ನೆಸ್ ಜಾಬ್ ಮಾಡಿದ್ರೆ ವೇಸ್ಟ್. ಜಾಬ್ ಅಂತೂ ಸಕ್ಸಸ್ಫುಲ್ ಆಗಲ್ಲ. ಇವ್ರು ಏನಿದ್ರು ಬಿಸ್ನೆಸ್, ಓನ್ಲಿ ಬಿಸ್ನೆಸ್ಸಲ್ಲಿ ಮಾತ್ರ ಇವರು ಸಕ್ಸಸ್ನ ಸಾಧನೆ ಮಾಡ್ತಾರೆ. 100% ಸಕ್ಸಸ್ ಆಗ್ತಾರೆ. ಸೊ ಯಾವ ಥರ ಬಿಸ್ನೆಸ್ಸು ಏನು ಅದನ್ನೆಲ್ಲ ನೀವು ಕನ್ಸಲ್ಟೇಷನ್ ತೊಗೊಂಡು ಬಂದು ನೀವು ಕನ್ಸಲ್ಟೇಷನ್ ತೊಗೊಂಡಾಗ ಮಾತ್ರ ನಾವೆಲ್ಲ ವಿವರಗಳನ್ನ ಕೊಡ್ತೀವಿ. ಸೊ ಥ್ಯಾಂಕ್ ಯು. ಹ್ಯಾಪಿ ಭಾರತ್, ಹ್ಯಾಪಿ ವರಲ್ಡ್. ಬಾಯ್.